ಸಚಿವರಾದಂತಹ ಸಿ.ಟಿ. ರವಿಯವರ ಮಾತು ಒಂದಷ್ಟು ಆಕ್ರೋಶ ಭರಿತವಾಗಿತ್ತು, ಒಂದಷ್ಟು ಬೇಜಾರಿಂದ ಕೂಡಿತ್ತು. ಜೊತೆಗೆ ಆ ಸಮುದಾಯದ ಮುಖಂಡರು ಇದನ್ನು ಮಾತಾಡಬೇಕು ನನಗಿಂತ ಅಂತ ಕೂಡ ನೇರ ಮಾತುಗಳಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಲೆಟ್ಸ್ ಗೋ. ಹಾಗಿದ್ರೆ ಏನು ಮಾತಾಡ್ತಾರೆ ಅಂತ ನೇರವಾಗಿ ಮಂಗಳೂರಿನಿಂದ ನಮ್ಮ ಜೊತೆ ಲೈವ್ ಜಾಯಿನ್ ಆಗ್ತಿದ್ದಾರೆ ಸಮುದಾಯದ ಮುಖಂಡರು ಹೌದು, ಜೊತೆಗೆ ಮಾನ್ಯ ಶಾಸಕರು ಹೌದು, ಸನ್ಮಾನ್ಯ ಯು.ಟಿ. ಖಾದರ್ ಸರ್ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ದೊಡ್ಡ ಮಟ್ಟದಲ್ಲಿ ನಿಮಗೂ ಗೊತ್ತಿರೋ ಹಾಗೆ ಜಗತ್ ಜಾಹೀರ್ ಇದು. ನಮಸ್ಕಾರ. ಇಡೀ ಭಾರತ ದೇಶಕ್ಕೆ ದೊಡ್ಡ ಮಟ್ಟದಲ್ಲಿ ತಬ್ಲಿಗ್ ಜಮಾತ್ಗೆ ಹೋಗಿ ಬಂದವರು ಎಲ್ಲಿದ್ದಾರೆ ಅಂತ ಹುಡುಕೋದು ಒಂದು ದೊಡ್ಡ ಸವಾಲೇ. ಸರಿ, ಈಗಿನ ಲೆಕ್ಕಾಚಾರ ಪ್ರಕಾರ 485 ಜನ ಇನ್ನೂ ಸಿಕ್ಕಿಲ್ಲ ಅಂತ. ಸಿ.ಟಿ. ರವಿಯವರ ಮಾತುಗಳನ್ನು ಕೂಡ ನೀವು ಕೇಳಿಸ್ಕೊತಾ ಇದ್ರಿ, ನಂಗೆ ಗೊತ್ತು. ನಿಮ್ಮ ಫಸ್ಟ್ ರಿಯಾಕ್ಷನ್ ಹೇಳಿ, ಆಮೇಲೆ ನಾನು ಮಾತಾಡಿಸ್ತೀನಿ. ಇಲ್ಲ, ತಬ್ಲಿಗ್ ಜಮಾತ್ ಕಾರ್ಯಕ್ರಮ ಅದು ಮಾಡಿದ ತಪ್ಪೆ. ಅದನ್ನ ಯಾರು ಕೂಡ ಅದನ್ನ ಸಮರ್ಸೆಗೆ ಹೋಗುದಿಲ್ಲ. ಯಾಕೆ ಆ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಗೊತ್ತಿತ್ತು ಈ ರೀತಿ ಆ ಪರಿಸ್ಥಿತಿ ವಿಶ್ವದಲ್ಲಿ ಮತ್ತು ಭಾರತದಲ್ಲಿ ಮತ್ತು ರಾಜ್ಯದಲ್ಲಿ ಈ ರೀತಿ ಇದೆ ಅಂತ ಹೇಳಿ. ನಾವು ಮಾರ್ಚ್ 1ಗೆ ಹೇಳಿದ್ದೇವೆ, ಇಂಟರ್ನ್ಯಾಷನಲ್ ಫ್ಲೈಟ್ ಅನ್ನು ಬಂದ್ ಮಾಡಿ, ನಮ್ಮ ಸ್ಟೇಟ್ ಫ್ಲೈಟ್, ಡೊಮೆಸ್ಟಿಕ್ ಫ್ಲೈಟ್ ಅನ್ನು ಬಂದ್ ಮಾಡಿ ಅಂತ ಸ್ಪಷ್ಟವಾಗಿ ವಿಧಾನಸೌಧ ಕೂಡ ಚರ್ಚೆ ಆಯಿತು. ಬಹಳ ಕಷ್ಟ, ಲಾಕ್ಡೌನ್ ಕೂಡ ಆಗುವಂತ ವಿಚಾರ ಕೂಡ ಆಯಿತು. ಇವರು ಮಾಡಿದನ್ನು ಯಾರು ಕೂಡ ಸಾಮರ್ಥ್ಯ ಸಿಗೋತು ಹೋಗುದಿಲ್ಲ. ಇಲ್ಲಿ ಪ್ರಶ್ನೆ ಅಂತ ಹೇಳಿದೆ, ಇವರಿಗೆ ಸ್ಥಳಾವಕಾಶವನ್ನು ಡೆಲ್ಲಿ ಸರ್ಕಾರ ಯಾಕೆ ಕೊಟ್ಟಿತ್ತು? ಇಷ್ಟೆಲ್ಲ ಗೊತ್ತಿದ್ದು ಕೂಡ ಡೆಲ್ಲಿ ಸರ್ಕಾರ ಕೊಟ್ಟ ನಂತರ ಸೆಂಟ್ರಲ್ ಹೋಮ್ ಮಿನಿಸ್ಟ್ರಿ ಇವರಿಗೆ ಯಾಕೆ ಪರ್ಮಿಷನ್ ಕೊಟ್ರು? IPL ಮ್ಯಾಚ್ ನಲ್ಲಿ ಮುಂದುವರಿಸಿಕೊಂಡು ಮುಂದೆ ಹಾಕಿದ್ದಾರೆ. ಇದನ್ನು ಪರ್ಮಿಷನ್ ಕೊಟ್ಟ ಪರ್ಮಿಷನ್ ಕ್ಯಾನ್ಸಲ್ ಮಾಡಿ ಅದನ್ನು ಮುಂದಕ್ಕೆ ಹಾಕಿ ಅಂತ ಹೇಳಲಿಕ್ಕೆ ಇವಾಗ ಇಂಟೆಲಿಜೆನ್ಸ್ ರಿಪೋರ್ಟ್ ಇರಲಿಲ್ವಾ? ಎರಡನೇದು, ಪರ್ಮಿಷನ್ ಕೊಟ್ಟದು ಮಾತ್ರ ಅಲ್ಲ, 20 ದೇಶದ ವಿದೇಶಗಳಿಂದ ಯಾವೆಲ್ಲ ಸೋಂಕಿತರಾಗಿದ್ದಾರೆ ಬೇರೆ ಬೇರೆ ದೇಶಗಳಲ್ಲಿ ಅವ್ರನ್ನೆಲ್ಲ ಬರ್ಲಿಕ್ಕೆ ಇವರು ವೀಸಾ ಕೊಟ್ರಲ್ಲ ವಿದೇಶಾಂಗ ಸಚಿವಾಲಯ. ಯಾವ ರೀತಿಯಿಂದ ವೀಸಾ ಕೊಟ್ಟರು? ಈ ಒಂದು ಕಾಲಘಟ್ಟದಲ್ಲಿ ನಾವು ಇಂಟರ್ನ್ಯಾಷನಲ್ ಫ್ಲೈಟ್ ಮತ್ತು ನ್ಯಾಷನಲ್ ಫ್ಲೈಟ್ ಬಂದ್ ಮಾಡಿ ಅಂತ ಹೇಳ್ತೇವೆ, ಅದರ ಬಗ್ಗೆ ಆಲೋಚನೆ ಮಾಡದೆ ಇನ್ನೊಂದು ವಿದೇಶದಿಂದ ಈ ಕಾರ್ಯಕ್ರಮ ಬರ್ಲಿಕ್ಕೆ ಅವಕಾಶ ಮಾಡಿ ಕೊಟ್ರು. ಸೊ ಎಲ್ಲರೂ ಕೂಡ ಜವಾಬ್ದಾರಿ ನೋಡಿ, ಯಾರು ಎಲ್ಲೆಲ್ಲಿ ನಿಗ್ರಹ ಮಾಡಬೇಕಾ ಅಲ್ಲಿ ನಿಗ್ರಹ ಮಾಡಬೇಕು. ಸರ್, ಈಗ ನೀವು ಜವಾಬ್ದಾರಿ ಹೇಳಿದ್ರಿ ಸರ್, ನಿಮ್ಮ ಓಪನಿಂಗ್ ರಿಮಾರ್ಕ್ಸ್ ಕೇಳಿಸ್ಕೊಂಡೆ ನಾನು. ಆ ಪರ್ಮಿಷನ್ ಕೊಟ್ಟಿದ್ದೇ ತಪ್ಪು, ಅಲ್ಲಿಂದ ಶುರುವಾಯಿತು ಮತ್ತು ಬೇರೆ ಬೇರೆ ದೇಶದಿಂದ ಪರ್ಮಿಷನ್ ಕೊಟ್ಟರು ಅಂತ ಹೇಳಿದ್ರಿ ನೀವು. ಬಟ್ ನಾನೀಗ ಪೋಸ್ಟ್ ಮಾರ್ಟಮ್ ಒಂದ್ ಕಡೆ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಈ ಕ್ಷಣಕ್ಕೆ ಅವ್ರು ಸಿಗಬೇಕು, ಹುಡುಕಬೇಕು, ಕಂಟ್ರೋಲ್ ಬರಬೇಕು, ಅದಕ್ಕೆ ಏನ್ ಮಾಡೋದು? ಸರಿ, ಹಾ ಪ್ಲೀಸ್. ಖಂಡಿತ ಅದಕ್ಕೆ ನಾನು ಕಂಟ್ರೋಲ್ ಬರಬೇಕೆ. ಯಾರೆಲ್ಲ ಅವತ್ತು ತಬ್ಲಿಗ್ ಜಮಾತ್ ಹೋಗಿದ್ದಾರೆ, ಆ ಕಾರ್ಯಕ್ರಮ ಎಷ್ಟು ಪಾವಿತ್ರ ಪ್ರಾಮುಖ್ಯತೆ ಅವರಿಗಿಷ್ಟ. ಇವತ್ತು ಸ್ವಯಂ ಪ್ರೇರಿತವಾಗಿ ನಾನು ಹೋಗಿದ್ದೇನೆ ಅಂತ ಹೇಳಿ ಟೆಸ್ಟ್ ಮಾಡಿಕೊಂಡು ಇವತ್ತು ನಾವು ನಮ್ಮಂತ ಆರೋಗ್ಯವಂತ ಕಾಪಾಡಿ ಸಮಾಜ ಮತ್ತು ಈ ಪ್ರದೇಶದ ಆರೋಗ್ಯ ಅವರು ಪ್ರತಿಯೊಬ್ಬರು ಕೂಡ ಜವಾಬ್ದಾರಿ. ಯಾರಾದರೂ ಅಲ್ಲಿ ಹೋಗಿ ಇಷ್ಟು ಕೂಡ ಅವನಿಗೆ ನಾವು ಇನ್ನೂ ಕೂಡ ಸಮಯಾವಕಾಶ ಕೊಟ್ಟು ಅವನು ಬಂದು ಸ್ವಯಂ ಪ್ರೇರಿತವಾಗಿ ಹೋಗದಿದ್ದಲ್ಲಿ ಅವನು ಯಾವ್ದೊಂದು ರೀತಿಯಿಂದ ಪತ್ತೆ ಹಚ್ಚಿ ಬಹುಶಃ ಅವನಿಗೆ ಕಠಿಣವಾದ ಶಿಕ್ಷಣ ಒಳಪಡಿಸಿ ಯಾರು ಕೂಡ ಅವರ ಬೆಂಬಲಿಗೆ ನಿಲ್ಲುವುದಿಲ್ಲ. ನಮ್ಮ ಬಹುಶಃ ಇಡೀ ನಮ್ಮ ಜಿಲ್ಲೆ ಮತ್ತು ಬಹುಶಃ ಈ ಕಡೆ ಯಾರೆಲ್ಲ ಹೋಗಿದಾರ ಆ ಟ್ರೈನ್ ಅಲ್ಲಿ ಕೂಡ ಬಂದವರು ಕೂಡ ಪಾಲಿಸಿಕೊಂಡು ಇವತ್ತು ಹೋಗೋದೇ ಬರೀ 2 ಜನ ಮಾತ್ರ ಹೋಗಿದ್ದಾರೆ ಇಲ್ಲಿಂದ. ಅವ್ರ ಜಿಲ್ಲೆಯಿಂದ 20 ಜನ ಏನಿತ್ತು ಅದರಲ್ಲಿ ಅವ್ರು ಕೆಲವರು ಡೆಲ್ಲಿ ಕಾರ್ಯಕ್ರಮಕ್ಕೆ ಬೇರೆ ಅವರ ವ್ಯಾಪಾರಕ್ಕೆ ಹೋದವರು ಕೂಡ ಆ ಲಿಸ್ಟಲ್ಲಿ ಬಂದಿದ್ರು. ಅದನ್ನು ಯಾರು ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಸೊ ಇದಲ್ಲಿ ಅವರು ಇವರಂತಲ್ಲ, ಈ ವೈರಸ್ಗೆ ಯಾವುದೇ ಜಾತಿ, ಯಾವುದೇ ಗಡು, ಯಾವುದೇ ಬಡವರು, ಯಾವುದೇ ಹೆಂಗಸರು, ಯಾವುದೇ ದೇಶ ಯಾವುದು ಕೂಡ ಇಲ್ಲ. ಇದನ್ನು ನಾವು ಬಹುಶಃ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ನಿರ್ಮೂಲನೆ ನಾವು ಮಾಡಲೇಬೇಕು. ಖಂಡಿತ ಹೌದು ಸರ್. ವೈರಸ್ ಅದರಿಂದಾಗಿ ಒಂದು ಕಾರಣ, ಪರ್ಮಿಷನ್ ಕೊಟ್ಟೋದು ಇನ್ನೊಂದು ಕಾರಣ. ಸೊ ಇದನ್ನೆಲ್ಲ ಜವಾಬ್ದಾರಿ ಸ್ಥಾನ ಅಂದ್ಕೊಂಡು ಇದ್ದು ಇನ್ನು ಮುಂದಕ್ಕಾದ್ರೂ ಕೂಡ ಇಂಥ ಕಾರ್ಯಕ್ರಮ ಎಲ್ಲ ಮಾಡುವಾಗ ಅವರಿಗೆ ಸ್ಥಳಾವಕಾಶ ಮತ್ತು ಪರ್ಮಿಷನ್ ಅನ್ನು ಈ ಸಂದರ್ಭದಲ್ಲಿ ಎಲ್ಲ ಕೂಡ ರದ್ದು ಮಾಡುವಾಗ ಇಂಥವ್ರಿಗೆಲ್ಲ ಪರ್ಮಿಷನ್ ಕೊಡಬೇಡಿ. ಆ ಪರ್ಮಿಷನ್ ಕೊಟ್ಟು ವಿದೇಶದವರಿಗೆ ವೀಸಾ ಕೊಟ್ಟು ವಿದೇಶದವರು ಇಲ್ಲಿ ಬಂದು ಎಲ್ಲರಿಗೆ ಸೋಂಕಿತ ಹರಡಿಕೊಂಡು ಇಡೀ ಊರಿಗೆ ಸಮಸ್ಯೆ ಆಗಿದೆ. ಜವಾಬ್ದಾರಿ ವಹಿಸಬೇಕಿದ್ದಾರೆ. ಸರ್ ಪ್ರಶ್ನೆ ಏನಂದ್ರೆ, ಸರ್ ಯು.ಟಿ. ಖಾದರ್ ಸರ್, 3 ಪ್ರಶ್ನೆ ಈಗ. ಒಂದು, ಈಗ ಜವಾಬ್ದಾರಿ ಏನೋ ಸರ್ಕಾರದೊಂದು ಜವಾಬ್ದಾರಿ ಇದೆ, ಮತ್ತು ವೈಯಕ್ತಿಕವಾಗಿ ಆ ಸಮುದಾಯದ ಯಾರ್ಯಾರು ಹೋಗಿ ಬಂದಿದ್ರು ಅವರು ಅವರ ಕುಟುಂಬದವ್ರ ಜವಾಬ್ದಾರಿ ಇದೆ. ನಾವು ಬಂದಿದ್ದೀವಿ, ನಾವು ಹೋಗಿದ್ವಿ, ನಮ್ಮನ್ನು ಟೆಸ್ಟ್ ಮಾಡಿ ಅಂತ. ನಂಬರ್ 3, ಸಿ.ಟಿ. ರವಿ ಅವರು ಹೇಳಿದಾಗೆ ಮತ್ತೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಸಮುದಾಯದ ಮುಖಂಡರ ಜವಾಬ್ದಾರಿ, ಅಂದ್ರೆ ಯಾರು ತಿಳುವಳಿಕೆ ಇದ್ದಾರೆ ಅವ್ರ ತಿಳುವಳಿಕೆ ಹೇಳಿ ಅವ್ರಿಗೆ ಚೆಕ್ ಮಾಡಿಸ್ಕೊಳಕ್ ಹೇಳಬೇಕು ಅಂತ. ಈ ಕ್ಷಣಕ್ಕೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ನೀವು ಯಾರ ಜೊತೆ ಮಾತಾಡಕ್ ಶುರು ಮಾಡಿದ್ರ? ಹೆಂಗ್ ರಿಯಾಕ್ಷನ್ ಬರ್ತಿದೆ ಸರ್ ಸಮುದಾಯದಿಂದ? ಅಲ್ಲ ನೋಡಿ, ನಾವು ಆಗಲೇ ಪ್ರಥಮ ಬಾರಿಗೆ ಬಹಿರಂಗವಾಗಿ ಮಾಧ್ಯಮ ಮುಖಾಂತರ, ಪತ್ರಿಕೆ ಹೇಳಿಕೆ ಮುಖಾಂತರ ಹೇಳಿದ್ದೇವೆ, ನೀವು ಸರಿಯಾ ತಪ್ಪ
ಹೋಗಿ ನಿಮಗೆ ಮಾಹಿತಿ ಇತ್ತ, ಮಾಹಿತಿ ಇಲ್ಲದಿರುವುದ ಕಾರ್ಯಕ್ರಮ ತಪ್ಪು. ಕೊಟ್ಟವರು ನಿಮ್ಗೆ ಯಾವ ಉದ್ದೇಶದ ಪರ್ಮಿಷನ್ ಕೊಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ. ಆದ್ರೆ ಯಾವ ತಾವು ಹೋಗಿ ಬಂದಿದ್ದೀರಿ, ದಯವಿಟ್ಟು ನಿಮ್ಮ ಮಕ್ಕಳ ಮೇಲೆ, ನಿಮ್ಮ ಕುಟುಂಬಸ್ಥರ ಮೇಲೆ, ನಿಮ್ಮ ಪರಿಸರದ ಮೇಲೆ, ಈ ಸಮಾಜದ ಮೇಲೆ, ಈ ದೇಶದ ಮೇಲೆ ಪ್ರೀತಿ ಇಟ್ಟು ಸ್ವಯಂ ಪ್ರೇರಿತವಾಗಿ ಟೆಸ್ಟ್ಗೆ ಒಳಪಡಿ. ಅದು ಪ್ರತಿಯೊಬ್ಬರು ಕೂಡ ಆಗ್ಲೇಬೇಕು. ಅದಕ್ಕೆ ಪ್ರತಿಯೊಂದು ಸಮುದಾಯದ ಕೂಡ ಲೀಡರ್ ಕೂಡ ಇವತ್ತು ಪ್ರತಿಯೊಬ್ಬರ ಕೂಡ ಹೋಗಿ ಅದಕ್ಕೆ ಬಹಿರಂಗವಾಗಿ ಹೇಳಿದ್ದಾರೆ. ಯಾರು ತಬ್ಲಿಗ್ ಜಮಾತಿಗೆ ಹೋಗಿದ್ದಾರೆ ಅದನ್ನು ಯಾವ ಸಮುದಾಯದ ಮುಖಂಡರು ಕೂಡ ಅದನ್ನು ಸಮರ್ಥಿಸುವುದಿಲ್ಲ. ಒಂದು ಇಬ್ಬರು ಏನಾದ್ರು ಸಮರ್ಥಿಸಿದ್ರೆ ಅವ್ರು ಕೂಡ ನಮಗೆ ಅದು ಸಂಬಂಧ ಇಲ್ಲ. ಅವ್ರ ಸಮಾಜಕ್ಕೆ ಮತ್ತು ದೇಶಕ್ಕೆ ಪೂರಕವಾಗಿ ನಾವು ಹೇಳಿ ಕೂಡ ಹೋಗುದಿಲ್ಲ. ಇನ್ನು ಯಾರು ಅಲ್ಲಿ ಹೋಗಿ ಬಂದು ನಿಜವಾಗಿ ಇದಕ್ಕೆ ಬೇಕಂತಲೇ ಯಾರು ತಪಸ್ಸೆ ಹೊರಪಡಿಲ್ವಾ, ಅವನು ದೊಡ್ಡ ದೇಶದ ಅವನು ನೀವು ಪತ್ತೆ ಹಚ್ಚಿ ಕಠಿಣ ಕ್ರಮ ಕೈಗೊಳ್ಳಿ. ನಮ್ಮದೆಲ್ಲ ಇಂಟೆಲಿಜೆನ್ಸ್ ಇದೆ ಅಲ್ಲ, ತಾಲೂಕು ಮಟ್ಟದಲ್ಲಿ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಇದೆ. ಯಾರು ಗೊತ್ತಾಗ್ತದೆ ಅಲ್ಲಿ ಯಾವ ಗ್ರಾಮದಿಂದ ಯಾರು ಹೋಗಿದಂತ ಎಲ್ಲ ಕೂಡ ಗೊತ್ತಾಗ್ತದೆ. ಬರೀ ಡೆಲ್ಲಿ ಕಾರ್ಯಕ್ರಮ ಭಾಗವಹಿಸಂದ್ರೆ ಇನ್ನೂ ಕೂಡ 400 ಜನ ಪತ್ತೆ ಹಚ್ಚಲಿಕ್ಕೆ ನಮಗೆ ಸಾಧ್ಯ ಆಗದಿದ್ದಲ್ಲಿ ಇದು ದೊಡ್ಡ ಮಟ್ಟ ಇಂಟೆಲಿಜೆನ್ಸ್ ನಮ್ಗೆ ಆಶ್ಚರ್ಯ ಆಗ್ತದೆ. ಭವಿಷ್ಯ ದಿನದಲ್ಲಿ ಏನು ಎಲ್ಲಿಂದ ಯಾರು ಬಂದ್ರೆ ಹೇಗೆ ಪತ್ತೆ ಹಚ್ಚುವ ಒಂದು ವಿಚಾರ ಇವತ್ತು ಆಗ್ತದೆ ಅಂತ ಹೇಳಿ. ಅವ್ರ ಕುಟುಂಬದವರೆಲ್ಲಿದ್ದಾರೆ ಗೊತ್ತಿಲ್ಲ. ಆ ಟ್ರೇಸ್ ಔಟ್ ಆಗ್ತಾನೆ ಇಲ್ಲ. ಸರ್ಕಾರಕ್ಕೆ ಏನಾದ್ರು ಹೇಳಕ್ ಬಯಸ್ತೀರಾ ಸರ್, ಹೀಗೆ ಮಾಡ್ಬೋದು ನೀವು ಅಂತ ಏನಾದ್ರು? ಇವತ್ತು ಇಲ್ಲ, ಈಗ ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ ಇದ್ದಿದ್ರೆ ಈಗ ನಮ್ಮಲ್ಲಿ ತಬ್ಲಿಗ್ ಜಮಾತ್ ಯಾರು ಇರುವುದಿಲ್ಲ, ಬರೀ ಒಂದು 0.1% ಇರುವುದು. ಆದ್ರೆ ಪ್ರತಿಯೊಂದು ಜಿಲ್ಲಾ ಮುಖಂಡರಂತ ಅಥವಾ ಧಾರ್ಮಿಕ ಮುಖಂಡರಂತ ಇದ್ರಲ್ಲಿದ್ದಾರೆ. ಅವರೊಂದು ಹೋಗುವಾಗ ಒಂದು ಟೀಮ್ ಹಾಕಿ ಹೋಗ್ಬೋದು ಒಂದು ಜಿಲ್ಲೆಯಿಂದ. ಆ ಜಿಲ್ಲಾ ಮಟ್ಟದ ಮುಖಂಡರು ಯಾರಿದ್ದಾರೆ ಅವರು ಪತ್ತೆ ಹಚ್ಚಿ ಅವ್ರ ಅಂಡರ್ ಯಾರಿದ್ದಾರೆ ಅಂತೆಲ್ಲ ಪತ್ತೆ ಹಚ್ಚಿ ಹೋದವರೆಲ್ಲ ಕೂಡ ಇವತ್ತು ತಪಾಸಣೆಗೊಳಪಡಿಸ್ಲಿ. ಇದರ ಬಗ್ಗೆ ಯಾರು ಕೂಡ ಅದಕ್ಕೆ ನಿಲ್ಲಿಸಿ ಹೋಗುದಿಲ್ಲ. ಮತ್ತೆ ಸಮುದಾಯ 99% ಯಾರು ಕೂಡ ಬೆಂಬಲ ಕೊಡುದಿಲ್ಲ. ಅಲ್ಲಿ ಪರ್ಮಿಷನ್ ಕೊಟ್ಟಕ್ಕೂ ಆಯ್ತು, ಪರ್ಮಿಷನ್ ಕೊಡಬಾರ್ದಲ್ಲ. ಈಗ ಮಧ್ಯಪ್ರದೇಶ ಏನಾಯ್ತು, ಒಬ್ಬರು ಫಾರಿನ್ ಬಂದಲ್ಲಿ ದೊಡ್ಡ ಮಟ್ಟದ ಅವನ ಅಂತ್ಯಕ್ರಿಯೆ ಕಾರ್ಯಕ್ರಮ ಇದು ಮಾಡಿದ್ರು. ಮಂಡ್ಯದಲ್ಲಿ ಏನಾಯ್ತು, ಚೈನೀಸ್ ಜುಬ್ಲಿಯಂಟ್ ಇವರಿಗೆಲ್ಲ ಇಂಟರ್ನ್ಯಾಷನಲ್ ಫ್ಲೈಟ್ ಇಲ್ಲಿ ಬಿಟ್ಟ ಕಾರಣ ಪ್ರಾಬ್ಲಮ್ ಅಲ್ವಾ? ಇಂಟರ್ನ್ಯಾಷನಲ್ ಫ್ಲೈಟ್ ಬಿಟ್ಟದ್ದು ಯಾಕೆ? ರಾಹುಲ್ ಗಾಂಧಿ ಅವರು ಫಸ್ಟ್ ವೀಕ್ ಆಫ್ ಫೆಬ್ರವರಿ ಹೇಳಿದ್ದಾರೆ ಇಂಟರ್ನ್ಯಾಷನಲ್ ಫ್ಲೈಟ್ ಬಂದ್ ಮಾಡಿ ಅಂತ ಹೇಳಿ. ನಾವು ಹೇಳಿದ್ದೇವೆ ಮಾರ್ಚ್ 1ಗೆ ಇಂಟರ್ನ್ಯಾಷನಲ್ ಫ್ಲೈಟ್ ಬಂದ್ ಮಾಡಿ ಅಂತ ಹೇಳಿ. ತಬ್ಲಿಗ್ ಜಮಾತ್ ಕಾರ್ಯಕ್ರಮ ಮಾರ್ಚ್ 12 ತಾರೀಕಿಂದ 17ನೇ ತಾರೀಕಿನ ಹೋಗ್ತದೆ. ಯಾಕೆ ಇವರು ಕೊಟ್ಟರು? ಇವತ್ತು ವಿದೇಶದಿಂದ ನಾವೆಲ್ಲ ಫ್ಲೈಟ್ ಅಲ್ಲಿ ಇವನು ಆಹ್ವಾನಿಸಿಕೊಂಡು ಈಗ ಈ ಎಲ್ಲ ಸಮಸ್ಯೆ ಅಲ್ಲ. ಈಗ ನಾವು ಈ ದೇಶದವರೆಲ್ಲ ಒಗ್ಗಟ್ಟಾಗಿದ್ದುಕೊಂಡು ಇವತ್ತು ನಾವು ಈ ರೀತಿಯನ್ನು ಪತ್ತೆ ಹಚ್ಚಿ ಎಲ್ಲರಿಗೂ ಸಹಕಾರ ಕೊಡೋದ ಕೆಲಸ ನಾವು ಇವತ್ತು ಮಾಡುವ, ಮತ್ತು ಪರಸ್ಪರ ವಿಶ್ವಾಸದಿಂದ ಹೋಗುವಂತ ಕೆಲಸ ನಾವು ಇವತ್ತು. ಸಚಿವ ಸಿ.ಟಿ. ರವಿ ಅವರ ಮಾತಿದು ನಿಮಗೆ ಕೋಟ್ ಮಾಡಿ ಕೇಳ್ತಿದ್ದೀನಿ ಅಷ್ಟೇ. ಅವ್ರು ಅಮಾಯಕರು ಅಥವಾ ಇಂಟೆನ್ಷನ್ಲಿ ಮಾಡ್ತಿದ್ದವ್ರು ಗೊತ್ತಿಲ್ಲ. ಅಮಾಯಕರಾಗಿದ್ರೆ ನಾವು ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೋತಿದ್ವಿ ಎಲ್ಲರೂ ಕೂಡ, ಅದನ್ನ ಕೇಳಿಸ್ಕೊಂಡವ್ರು ಬರಬೇಕಾಗಿತ್ತು. ಅದನ್ನ ಕೇಳಿಯೂ ಬರ್ತಿಲ್ಲ ಅಂದ್ರೆ ನಮ್ಗೆ ಅರ್ಥ ಆಗ್ತಿಲ್ಲ. ಸಮುದಾಯದ ಮುಖಂಡರು ಮತ್ತು ವಿದ್ಯಾವಂತ ಸಮುದಾಯದಲ್ಲಿರೋರು ಇದಕ್ಕೊಂಚೂರು ಮುತುವರ್ಜಿ ವಹಿಸಿ ಅವ್ರನ್ನ ಕರ್ಕೊಂಡ್ಬರ್ಬೇಕು, ಇಲ್ಲಾಂದ್ರೆ ಸ್ಟ್ರಿಕ್ಟ್ ಆಕ್ಷನ್ ತಗೋತೀವಿ ಅಂದ್ರು. ಇಲ್ಲ, ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳಿ, ಯಾರು ಬೇಡ ಅಂತ ಹೇಳಿಲ್ಲ. ಆದ್ರೆ ಸಮುದಾಯದ ಮುಖಂಡರು, ಸಮುದಾಯದ ಲೀಡರ್ಗಳು ಮತ್ತು ಅವ್ರಿಗೆ ಯಾರು ಕೂಡ ಎಲ್ಲರೂ ಕೂಡ ಹೇಳಿದ್ದಾರೆ ಪರೀಕ್ಷೆ ಒಳಪಡಿ ಅಂತ ಹೇಳಿ. ಯಾರು ಅಡಚಣೆ ಮಾಡಿದ್ರು ಕೂಡ ಅವ್ರ ಕಠಿಣವಾದ ಕ್ರಮ ತೆಕ್ಕೊಳ್ಳಿ. ಯಾರು ಬೇಡ ಅಂತ ಹೇಳಿಲ್ಲ. ನಾವು ಕಠಿಣ ಕ್ರಮ ತೆಕ್ಕೊಳ್ತೇವೆ ಅಂತ ಹೇಳೋ ಬದಲು ಒಂದು ತೆಕ್ಕೊಂಡು ತೋರಿಸಿದಾಗ ಬೇರೆಯವ್ರಿಗೆ ಹೆದರಿಕೆ ಆಗ್ತದೆ. ಬರೇ ಬಾಯಲ್ಲಿ ಅವರನ್ನು ಬ್ಯಾನ್ ಮಾಡ್ತೇವೆ, ಇವರನ್ನು ಇದು ಮಾಡ್ತೇವೆ ಏನು ಕೂಡ ಮಾಡದಿದ್ರೆ ಯಾರು ಕೂಡ ಮತ್ತೆ ಹೆದರಿಕೆ ಬರುದಿಲ್ಲ. ನೀವು ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳಿ. ಯಾರು ಬೇಡ ಅಂತ ಹೇಳ್ತಾರೆ, ನಾವು ಯಾರು ಕೂಡ ಬೇಡ ಅಂತ ಹೇಳೋದಿಲ್ಲ. ತಪ್ಪು ಮಾಡಿದ್ರೆ ಯಾರು ಇರಲಿ, ಯಾವುದೇ ತಾರತಮ್ಯ ಇಲ್ಲದೆ ಅವ್ರ ಮೇಲೆ ಕಠಿಣವಾದ ಕ್ರಮ ತೆಕ್ಕೊಳ್ಳಿ ಹೇಳಿಕೆ ಬಯಸ್ತೇನೆ. ವೆರಿ ಗುಡ್ ಸರ್, ದಯಮಾಡಿ ಹಾಗೆ ಲೈನ್ನಲ್ಲಿ ಸರ್. ಸನ್ಮಾನ್ಯ ಯು ಟಿ ಖಾದರ್ ಅವರು, ಮಾನ್ಯ ಶಾಸಕರು ಲೈವ್ ನೇರ ಸಂಪರ್ಕದಲ್ಲಿ ಮಾತಾಡ್ತಿದ್ದಾರೆ ಮಂಗಳೂರಿಂದ. ಒಂದು ನಿಮಿಷದ ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ, ಎಲ್ಲೂ ಹೋಗ್ಬೇಡಿ, ಟೇಕ್ ಎ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇಡೀ ದೇಶವನ್ನ ಬಿಟ್ಟು ಬಿಡದೆ ಕಾಡ್ತಿರೋದು ನಿಜಾಮುದ್ದೀನ್ ಮರ್ಕಸ್ ತಬ್ಲೀಗ್ ಜಮಾತ್ ಸಂಸ್ಥೆಯವರು ಹಮ್ಮಿಕೊಂಡಂತಹ ಆ ಮೀಟಿಂಗು. ಅದಾದ್ಮೇಲೆ ದೇಶದಾದ್ಯಂತ ಹಲವಾರು ರಾಜ್ಯವನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ, ಕರ್ನಾಟಕವನ್ನು ಒಳಗೊಂಡು. 485 ಜನ ಇನ್ನೂ ಕರ್ನಾಟಕದಲ್ಲಿ ಟ್ರೇಸ್ ಔಟ್ ಆಗಬೇಕು. ಅಫ್ಕೋರ್ಸ್ ಪೊಲೀಸ್ನವರು, ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಹುಡುಕ್ತಿದ್ದಾರೆ. ನಮ್ಮ ಜೊತೆ ಲೈವ್ ನೇರ ಸಂಪರ್ಕದಲ್ಲಿ ಮಂಗಳೂರಿಂದ ಮಾನ್ಯ ಶಾಸಕರು ಮತ್ತು ಸಮಾಜದ ಮುಖಂಡರಾದಂತಹ ಯು ಟಿ ಖಾದರ್ ಸರ್ ಲೈವ್ ಜಾಯ್ನ್ ಆಗಿದ್ದಾರೆ. ಸರ್ ವೆಲ್ಕಮ್ ಬ್ಯಾಕ್ ಸರ್. ನನ್ನ ಧ್ವನಿ ನಿಮಗೆ ಕೇಳಿಸ್ತದೆ ಅಂತ ಭಾವಿಸ್ತೇನೆ. ನೆರೆಯ ತಮಿಳುನಾಡಾಗಿರ್ಲಿ, ಈ ಕಡೆ ಕೇರಳ ಆಗಿರ್ಲಿ, ದೊಡ್ಡ ಮಟ್ಟದಲ್ಲಿ ಕಾಡಿರೋದು ತಬ್ಲಿಗ್ ಹೋಗಿ ಬಂದವರೇ. ಹಂಗೆ ನೋಡಕ್ಕೋದ್ರೆ ಇಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಆ ಅತಿರೇಕಕ್ಕೆ ಹೋಗಬಾರ್ದು, ನಾವು ಕೂಡ ಸೇಫ್ ಆಗಿರಬೇಕು ಅನ್ನೋದು ಎಲ್ರಿಗೂ ಕೂಡ ಅನ್ಸುತ್ತೆ. ಬಟ್ ಯಾರು ಇನ್ನೂ ಮಿಸ್ ಆಗಿದ್ದಾರೆ,
ಅವ್ರು ರಾಜ್ಯದೊಳಗೆ ಬಂದಿದ್ದಾರೋ ಇಲ್ವೋ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಇದೆ ಸರ್. ನಿಮ್ಮ ಕಡೆಯಿಂದ ಏನಾದರೂ ಸಮುದಾಯದವರು ಬೇರೆ ಬೇರೆ ಲೀಡರ್ಸ್ಗಳಿಗೆ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗೋ ಚಾನ್ಸ್ ಇದೆಯಾ, ಸಿಗ್ತಿದೆಯಾ ಸರ್ ಏನಾದರೂ? ಇಲ್ಲ, ಬಹುಶಃ ನಮ್ಮ ಕರಾವಳಿ ಪ್ರದೇಶದಲ್ಲಿ ಯಾರು ಕೆಲವೊಂದು 20 ಜನ ಅವರೆಲ್ಲರೂ ಕೂಡ ಇವತ್ತು ಕ್ವಾರಂಟೈನ್ ಆಗಿ ಎಲ್ಲರಿಗೂ ಕೂಡ ಇವತ್ತು ಅವರ ಟೆಸ್ಟ್ ಒಳಪಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವರು ಬಂದು ನೆಲೆಸಿದಂತ ಸುತ್ತಮುತ್ತ ಎಲ್ಲ ಕೂಡ ಟೆಸ್ಟ್ ಒಳಪಟ್ಟಿದ್ದಾರೆ. ಹೌದು, ಕರೆಕ್ಟ್. ಗೊತ್ತುಂಟಾ ಎಷ್ಟು ಜನ ಅಲ್ಲಿಂದ ಇನ್ನೂ ಕೂಡ ಬಾಗಲಕೋಟೆ, ವಿಜಯಪುರ ಈ ಭಾಗದವರೆಲ್ಲ ಸಿಕ್ಕಿಲ್ಲ ಸರ್. ಅಲ್ಲಿ ಎಲ್ಲರೂ ಈ ಭಾಗದ ಎಲ್ಲರೂ ಕೂಡ ತಪಾಸಣೆ ಒಳಪಡಿಸಬೇಕು. ಅವನು ಸ್ವಯಂ ಪ್ರೇರಿತವಾಗಿ ಬರಲೇಬೇಕು. ಇದರಲ್ಲಿ ಇವತ್ತು ಆ ಸ್ಥಳೀಯ ಮಟ್ಟದ ನೋಡಿ, ಒಂದು ಅವ್ರು ಹೋಗುವಾಗ ಬರೀ 1-1.5% ಇರುವಂತದ್ದು ಅವ್ರದ್ದು ಗುಂಪಾಗಿ ಹೋಗ್ತಾರೆ. ಅವರ ಮುಖಂಡರಿಂದ ಗೊತ್ತಾಗ ಯಾವ ಜಿಲ್ಲೆಯಿಂದ ಯಾರು ಬಂದಿದ್ದಾರೆ ಅವ್ರು ಪತ್ತೆ ಹಚ್ಚಲಿ. ಅದರ ಜೊತೆಯಲ್ಲಿ ಇವತ್ತು ನಮ್ಗೆ ಬೇಕು ಈ ಕಾರ್ಯಕ್ರಮಕ್ಕೆ ಎಷ್ಟು ವಿದೇಶಗಳಿಂದ ಇವತ್ತು ಬಂದಿದ್ದ ವೀಸಾ ಕೊಟ್ಟಿದ್ದಾರೆ, ಮತ್ತೆ ಆ ವೀಸಾ ಕೊಟ್ಟವರಿಗೆ ರಿಟರ್ನ್ ಎಷ್ಟು ಜನ ಹೋಗಿದ್ದಾರೆ, ಅವ್ರು ಯಾವ ದೇಶದವರು, ಮತ್ತು ಅವ್ರು ಇಲ್ಲಿ ಏನಾದ್ರು ಇನ್ನೂ ಕೂಡ ಬಾಕಿಯಾಗಿದ್ದಾರ, ಆ ಒಂದೆಲ್ಲ ವಿಚಾರ ಕೂಡ ಇವತ್ತು ಬೇಕಾಗ್ತದೆ. ಅಲ್ಲಿಂದ ಬೇರೆ ಬೇರೆ ದೇಶದ ಬಂದವರು ಯಾರಂತ ನಮ್ಗೇನು ಗೊತ್ತು, ಅವರ ಮೈಂಡ್ ಸೆಟ್ ನಮ್ಗೇನು ಇವತ್ತು ಗೊತ್ತಿದೆ. ಇವರು ಪಾಸ್ಪೋರ್ಟ್ ಇವರೊಂದು ವೀಸಾ ಕೊಡಕ್ ಆಯ್ತು, ಇವರು ವೀಸಾ ಕೊಟ್ಟರು, ಇವರಲ್ಲಿ ಏರ್ಪೋರ್ಟ್ಗೆ ಬಂದಾಗ ಇವರೊಂದು ಟೆಸ್ಟ್ ಮಾಡಿ ಇವನಿಗೆ ಜ್ವರ ಉಂಟಾ ವೈರಸ್ ಉಂಟಾ ಅಂತ ಕ್ಲಿಯರ್ ಮಾಡಬೇಕಾ ಬೇಡವಾ? ಈಗ ಎಷ್ಟು ಜನ ವಿದೇಶದಿಂದ ಬಂದಿದ್ದಾರೆ, ಎಷ್ಟು ಜನ ವೀಸಾ ಕೊಟ್ಟಿದ್ದಾರೆ, ಅವ್ರು ಯಾವ ದೇಶ, ಉಜ್ಬೇಕಿಸ್ತಾನ್, ಚಕಿಸ್ತಾನ್, ಸಣ್ಣ ಸಣ್ಣ ರಾಷ್ಟ್ರಗಳು ಎಲ್ಲಿದ್ದು ಜಮಾತ್ ಬ್ಯಾನ್ ಆಗಿತ್ತ ಆ ದೇಶದಲ್ಲ ಕೂಡ ಅವಕಾಶ ಪಡ್ಕೊಂಡ್ರು. ಇವರು ಅವರಿಗೆಲ್ಲ ವೀಸಾ ಕೊಟ್ಟು ಅವರ ಏರ್ಪೋರ್ಟ್ ಬರೋದ ಟೆಸ್ಟ್ ಕೂಡ ಮಾಡಲಿಲ್ಲ, ಅವರಿಗೆ ಜ್ವರ ಉಂಟಂತ ನೋಡ್ಲಿಲ್ಲ. ಅದು ಯಾವಾಗ ಮಾರ್ಚ್ 15 ಇಡೀ ವಿಶ್ವದಲ್ಲಿ ಮತ್ತು ದೇಶದಲ್ಲಿ ಹಲ್ಲೋಳ ಕಲ್ಲ ಆಗ್ತುಂಟು ಕೊರೋನಾ ವೈರಸ್ ಸಂಬಂಧಪಟ್ಟಾಗೆ. ನಮ್ಮ ಅಸೆಂಬ್ಲಿಯಲ್ಲಿ ಡೈಲಿ ಗಲಾಟೆ ಚರ್ಚೆ ಆಗ್ತಾ ಉಂಟು. ಎಲ್ಲ ದೇಶದಲ್ಲಿ ಮಾಧ್ಯಮದ ಮುಖಾಂತರ ಪ್ರಶ್ನೆ ಮುಖಾಂತರ ಬರ್ತಾ ಇದೆ. ಮಾರ್ಚ್ 12ರಿಂದ 17 ತನಕ ಇವರು ಈ ಟೈಮಲ್ಲಿ ನಡೆಸ್ತಾರೆ, ಇವರಿಗೆ ಪರ್ಮಿಷನ್ ಕೊಡ್ತಾರೆ. ಆ ಓದವನಿಗೆ ಬುದ್ಧಿ ಉಂಟ, ಕೊಡುವವರಿಗೆ ಯೋಗ್ಯತೆ ಉಂಟ, ಇನ್ನೂ ಕೂಡ ನಮ್ಗೆ ಅರ್ಥ ಆಗುದಿಲ್ಲ. ಈಗ ಪತ್ತೆ ಹಚ್ಚುವಂತ ಕೆಲಸ ಮಾಡಬೇಕು, ಅದಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡ್ತಾರೆ. ಅದರಿಂದ ಆಗಿದೆ ಇದರಿಂದ ಆಗಿದೆ ಅಂತಲ್ಲ, ಬಂದು ಬಿಟ್ಟಿದೆ. ಹೊರಗೆ ಬಂದ್ರೆ ಏನಾದ್ರು ಮಾಡ್ಬಿಡ್ತಾರೆ, ಯಾಕೆ ಹೊರಗೆ ಬರ್ತಿಲ್ಲ ಯಾರಿಗೆ ಗೊತ್ತು? ಅದು ನಮ್ಗೂ ನೋಡಿ, ಅದು ನಮ್ಗೆ ಗೊತ್ತಿಲ್ಲ ಅಲ್ಲ. ಅದು ಭಯ ಉಂಟಾ ಭಯ ಇಲ್ವಾ? ಕೊರೋನಾ ವೈರಸ್ ಇದೆ ಅಂತ ಹೇಳುವಾಗ ಕಾರ್ಯಕ್ರಮ ಹೋಗ್ಲಿಕ್ಕೆ ಭಯ ಇಲ್ವಾ? ಈಗ ಮಾತ್ರ ಭಯ ಬರುದಾ? ಸಮುದಾಯ ಅದನ್ನು ಯಾರು ಕೂಡ ಬೆಂಬಲಿಸುವುದಿಲ್ಲ. ಎಲ್ಲರೂ ಕೂಡ ಹೇಳುದೇ ಬರಲೇಬೇಕಂತ ಹೇಳಿ. ಆದ್ರೆ ಅದಕ್ಕೆ ಎಲ್ಲ ಬೇರೆ ಬೇರೆ ಅವ್ರಿಗೆ ಪರ್ಮಿಷನ್ ಕೊಟ್ಟದೇ ಅಥವಾ ತಪ್ಪಂತ ಹೇಳ್ತಾರೆ, ಪರ್ಮಿಷನ್ ಕೊಟ್ಟು ಇವರು ಭಾಗವಹಿಸಿದ್ದು ಕೂಡ ಒಂದು ತಪ್ಪಂತ ಹೇಳ್ತಾರೆ. ಯಾರು ಕೂಡ ಬೆಂಬಲಿಸ್ಲಿಕ್ಕೆ ಹೋಗೋದಿಲ್ಲ. ಇವತ್ತು ಅವರು ಸ್ವಯಂ ಪ್ರೇರಿತ ಬರಬೇಕು. ಯಾರಾದ್ರೂ ಸ್ವಯಂ ಪ್ರೇರಿತವಾಗಿ ಬರದಿದ್ರೆ ಅವ್ರು ಯಾರು ಕೂಡ ಬೆಂಬಲ ಕೊಡೋದಿಲ್ಲ. ಸರ್ಕಾರ ಪತ್ತೆ ಹಚ್ಚಿ ಕಠಿಣವಾದ ತೆಕ್ಕೊಳ್ಳಿ. ಅವರ ವಿರುದ್ಧ ಅಂತ ಯಾರು ಸ್ವಯಂ ಪ್ರೇರಿತವಾಗಿ ಬರಲಿಲ್ಲ, ಈ ಎಲ್ಲ ವಿಚಾರ ಗೊತ್ತಿದ್ದು ಕೂಡ ಇವತ್ತು ಬೇಕಂತಲೇ ಬರುದಿಲ್ಲ ಅಂತೇನು ಹೇಳಿ ಸೀಟರ ಹೇಳಿದಾಗೆ ಅವರ ವಿರುದ್ಧ ಕಠಿಣವಾದ ಕ್ರಮ ತೆಕ್ಕೊಳ್ಳದಿದ್ರೆ ಈ ಸರ್ಕಾರಕ್ಕೆ ಕೂಡ ಇವತ್ತು ನಮ್ಗೆ ಆ ಶಕ್ತಿ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾರು ಬೇಡ ಅಂತ ಹೇಳ್ತಾರೆ, ಯಾರು ಕೂಡ ಬೇಡದಿಲ್ಲ. ಸರ್ಕಾರದ ಕೆಲಸವನ್ನು ಮಾಡಬೇಕು. ಸರ್ಕಾರದ ಕೆಲಸ ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ಕೊಡದಿದ್ರೆ ಕ್ರಮ ತೆಕ್ಕೊಳ್ಳಿ. ನೀವ್ ಯಾರಿಗಾರು ಫೋನ್ ಮಾಡಿ ಹೇಳಿರೋದು ಅಥವಾ ನಿಮ್ ಸಮುದಾಯದ ಮುಖಂಡರಿಗೆ ರಾಜಕೀಯ ಹೊರತುಪಡಿಸಿ ಸಮುದಾಯದವ್ರಿಗೆ ಏನಾರು ಎಲ್ಲಿದ್ದಾರಪ್ಪ ಹುಡುಕು ಆತರ ಏನಾರು ಮಾತಾಡೋರು ಸರ್? ಅಲ್ಲ, ನಾವು ಈಗಾಗಲೇ ಎಲ್ಲ ಪ್ರಿಂಟ್ ಮೀಡಿಯಾದಲ್ಲಿ ನಮ್ಮ ಹೇಳಿಕೆಯನ್ನು ಕೊಟ್ಟಿದ್ದೇವೆ. ಇವತ್ತು ನಿಮ್ಮ ವಿಜುವಲ್ ಮೀಡಿಯಾದಲ್ಲಿ ಕೂಡ ನಾವು ಹೇಳಿದ್ದೇವೆ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಆಗಲೇ ನಾವು ಅದರ ಬಗ್ಗೆ ನಾವು ನಮ್ಮ ಎಚ್ಚರಿಕೆ ಮತ್ತು ಮನವಿಯನ್ನು ಕೂಡ ಮಾಡಿದ್ದೇವೆ. ನಿಮ್ಮ ಮುಖಾಂತರ ನಾವು ಕೂಡ ಹೇಳುದಿಷ್ಟೇ, ಈ ಒಂದು ಕೆಲಸ ಇದು ದೇಶಕ್ಕೆ ಮಾಡುವಂತ ಕೆಲಸ. ನಿಮ್ಮ ಸುತ್ತಮುತ್ತ ಯಾರಾದ್ರೂ ಹೋಗಿದ್ದಾರಂತ ಹೇಳಿದ್ರೆ ನಿಮ್ಗೆ ಗಮನಕ್ಕೆ ಬಂದ್ರೆ ಅದು ಯಾವುದೇ ಜಾತಿ ವರ್ಗದವರು ಕೂಡ ಇರಲಿ, ಅವ್ರಿಗೆ ಗೊತ್ತು, ಅಲ್ಲಿ ಪಕ್ಕದವನು ಬೇರೆ ಬೇರೆ ಕಾರ್ಯಕ್ರಮ ಹೋಗಿದೆ ಅಂತ ಗೊತ್ತು ಮಾಹಿತಿ ಬಂದ್ರೆ ಇದು ದೇಶಕ್ಕೆ ಮತ್ತು ಸಮಾಜಕ್ಕೆ ಮಾಡುವಂತ ಒಂದು ಸೇವೆ ಅಂತ ಹೇಳಿಕೊಂಡು ಸ್ಥಳೀಯ ಮಟ್ಟದ ಮಾಹಿತಿಯನ್ನು ಕೊಡಿ. ಕೆಲವೊಂದು ಕಡೆ ಯಾರದು ನಿಮ್ಗೆ ಗೊತ್ತಿದ್ದು ಕೆಲವು ಯಾರು ಭಯಭೀತರಾಗಿದ್ರೆ ಅವ್ರಿಗೆ ಧೈರ್ಯ ಕೊಟ್ಟು ಇದು ನಮ್ಗೆ ಬೇಕಾಗಿದ್ದು ನಿನ್ಗೆ ಮತ್ತು ನಿಮ್ಮ ಮಕ್ಕಳಿಗೆ ಬೇಕಾಗಿ ಮಾಡುವಂತ ಕೆಲಸ ನಾವೆಲ್ಲ ಸೇರಿಕೊಂಡು ಇವತ್ತು ಆರೋಗ್ಯ ಇಲಾಖೆ, ರೆವಿನ್ಯೂ ಇಲಾಖೆ, ಪೊಲೀಸ್ ಇಲಾಖೆ, ಸರ್ಕಾರ ನಾವೆಲ್ಲ ಮಾಡೋ ಕೆಲಸ ಯಾರಿಗೆ? ಅವರವರ ಆರೋಗ್ಯಕ್ಕೆ ಮತ್ತು ಅವರವರ ಕುಟುಂಬಕ್ಕೆ ಮಾಡುವಂತ ಕೆಲಸ. ಹೌದು.
ನಿಮ್ಮ ಮರ್ಯಾದೆಯಲ್ಲಿ ಹೋಗಿ ಅಲ್ಲಿ ಟೆಸ್ಟ್ ಮಾಡಿಕೊ ಅಂತ ಹೇಳಿ ಟೆಸ್ಟ್ ಮಾಡಿಸಬೇಕು. ನಮ್ಮ ಕ್ಷೇತ್ರದಲ್ಲಿ ಒಬ್ಬ ಐಡೆಂಟಿಫೈ ಆದ ಕ್ವಾರಂಟೈನ್ ಅದ, ಇಡೀ ಊರಿನವರು ಬಂದು ಟೆಸ್ಟ್ ಮಾಡಿದ್ರು. ನ್ಯೂಸ್ 18 ಕನ್ನಡದ ಮೂಲಕ ಕೇಳಿಸ್ಕೊತಾ ಇದ್ರೆ ಅವರೆಲ್ಲರೂ ಕೂಡ ಎಲ್ಲಿದ್ದಾರೆ ಗೊತ್ತಿಲ್ಲ, ಬಟ್ ನೆಟ್ವರ್ಕ್ 18 ಗ್ರೂಪ್ ಇಂಡಿಯಾ ಪೂರ್ತಿ ಇರೋದ್ರಿಂದ ಅವರೆಲ್ಲೇ ಇರಲಿ ಕೇಳಿಸ್ಕೊತಾ ಇದ್ರೆ ನಿಮ್ಮ ಸಮುದಾಯದ ಮತ್ತು ಆ ಎಲ್ಲರೂ ಕೂಡ ಎಲ್ಲೋ ಬಚ್ಚಿಟ್ಕೊಂಡಿದ್ದಾರೆ ಅಂತಾನೋ ಅಥವಾ ಇನ್ನೂ ಬಂದಿಲ್ಲ ಹೊರಗಡೆ ಅಂತಾನೋ ಆ ಥರ ಅನ್ಕೋತಿದ್ರೆ ಅವ್ರಿಗೆ ಮತ್ತು ಅವ್ರ ಕುಟುಂಬದವ್ರಿಗೆ ಏನು ಹೇಳಕ್ ಬಯಸ್ತೀರಾ ಸರ್ ಪ್ಲೀಸ್? ದಯವಿಟ್ಟು ಯಾರು ಇದು ಬರೀ ಒಂದು ಕಮ್ಯುನಿಟಿ ಅಲ್ಲ, ಯಾವುದೇ ಕಮ್ಯುನಿಟಿ ಸಂಬಂಧಪಟ್ಟಾಗೆ ಕೂಡ ಇವತ್ತು ಹೇಳಿದಿಷ್ಟೇ, ಕೊರೋನಾ ವೈರಸ್ ಸಂಬಂಧಪಟ್ಟಾಗೆ ಇದೀಗ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ತಾವು ಯಾರು ಭಾಗವಹಿಸಿದ್ದೀರಿ, ಅದರಲ್ಲೂ ಡೆಲ್ಲಿಯ ತಬ್ಲಿಗ್ ಜಮಾತ್ ಕೂಡ ಒಂದು ಕಾರ್ಯಕ್ರಮ, ನೀವು ಗೊತ್ತಿಲ್ಲದೆ ನೀವು ಭಾಗವಹಿಸಿದ್ದೀರಿ, ರಾಜ್ಯ ಸರ್ಕಾರ ಮತ್ತು ನಿಮಗೆ ಪರ್ಮಿಷನ್ ಕೊಟ್ಟಿದೆ, ಅದು ಸೋಂಕು ಬಂದು ಬಿಟ್ಟ ನಂತರ ಇವತ್ತು ಅಲ್ಲೋಲ ಕಲ್ಲಾಗುವಂಥ ಪರಿಸ್ಥಿತಿ ಸಂದರ್ಭದಲ್ಲಿ ತಾವು ಯಾರು ಕೂಡ ಅದನ್ನು ಮುಚ್ಚಿಟ್ಕೊಳ್ಬೇಡಿ. ನೀವು ಓದ ಮಾಹಿತಿ ಮುಚ್ಚಿಟ್ಕೊಳ್ಬೋದು, ವೈರಸ್ ನಿಮ್ಮನ್ನು ಖಂಡಿತವಾಗಿ ಬಿಡುವುದಿಲ್ಲ. ಹೌದು, ನಾಳೆ ನಿಮಗೆ ಬರ್ತದೆ ಅಲ್ಲಿ, ಯಾಕಂದ್ರೆ ಅಲ್ಲಿ ಹಬ್ಬಿ ಬಿಟ್ಟಿದೆ, ಅಲ್ಲಿ ನಿಮಗೆ ಬರ್ತದೆ, ನಾಳೆ ನಿಮ್ಮ ಮಕ್ಕಳಿಗೆ ಬರ್ತದೆ, ನಿಮ್ಮ ಮನೆಯವರಿಗೆ ಬರ್ತದೆ, ನಿಮ್ಮ ಕುಟುಂಬಸ್ಥರಿಗೆ ಬರ್ತದೆ, ನಿಮ್ಗೆ ಖಂಡಿತ ಮತ್ತು ಇಡೀ ಸಮಾಜಕ್ಕೆ ಮತ್ತು ಇಡೀ ನಮ್ಮ ಜಿಲ್ಲೆಗೆ ಆಗುವ ಮತ್ತು ದೇಶಕ್ಕೆ ಆಗುವಂಥ ಸಮಸ್ಯೆ ಇವತ್ತಾಗ್ತದೆ. ನೀವು ಅದನ್ನು ಆದಷ್ಟು ಬೇಗನೆ ಸ್ವಯಂ ಪ್ರೇರಿತವಾಗಿ ಬಂದು ನಿಮ್ಮನ್ನು ನೀವು ಚೆಕ್ ಮಾಡಿಕೊಳ್ಳಿ, ಟೆಸ್ಟ್ ಮಾಡಿಕೊಳ್ಳಿ, ಮಾಹಿತಿ ಕೊಡಿ. ಎಲ್ಲವೂ ಕೂಡ ಸಮಸ್ಯೆ ಇವತ್ತು ಆದಷ್ಟು ಕಡಿಮೆ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಇವತ್ತು ಕೊಡುವಂಥ ಕೆಲಸ ಇವತ್ತು ಮಾಡಿ. ಮತ್ತು ಯಾರು ಇದು ಭಯ ಆಗುವಂಥ ವಿಚಾರ ಆಗೋದು ಬೇಡ. ಇದೆಲ್ಲ ಮೀರಿ ನೀವು ಬರದಿದ್ದಲ್ಲಿ, ಸರ್ಕಾರ ಪತ್ತೆ ಹಚ್ಚಿದಲ್ಲಿ ನಿಮ್ಮ ಟೆಸ್ಟು ಆಗ್ತದೆ, ನಿಮಗೆ ಶಿಕ್ಷೆ ಆಗ್ತದೆ, ಮತ್ತು ನಿಮ್ಮನ್ನು ಇಡೀ ಸಮಾಜ ಇವತ್ತು ಬಹಿಷ್ಕಾರ ಆಗಿ ಬಹುಶಃ ನಿಮ್ಮಷ್ಟು ಸಮಾಜದ್ರೋಹಿ ಬೇರೆ ಯಾರಿಲ್ಲ ಅಂತ ನಾವು ಹೇಳಲಿಕ್ಕೆ ಬಯಸ್ತೇವೆ. ವೆಲ್ ಸರ್, ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ 18 ಕನ್ನಡ ಜೊತೆ ಮಾತಾಡೋದಕ್ಕೆ ಮಾನ್ಯ ಶಾಸಕರು, ಸಮುದಾಯದ ಮುಖಂಡರಾದಂಥ ಸನ್ಮಾನ್ಯ UT ಖಾದರ್ ಅವರಿಗೆ. ಅಫ್ಕೋರ್ಸ್ ಅವ್ರು ಹೇಳಿದ ಹಾಗೆ ಎಲ್ಲೇ ಇದ್ರೂ ಕೂಡ ನೀವು ಹೊರಗೆ ಬರಬೇಕು, ನೀವೇ ಸ್ವಯಂ ಪ್ರೇರಿತರಾಗಿ ಬಂದು ಟೆಸ್ಟ್ ಮಾಡಿಸ್ಕೋಬೇಕು. ಇಲ್ಲಾಂದ್ರೆ ಸರ್ಕಾರ ಹುಡುಕಿ ಮಾಡಿದ್ರೆ ಆಕ್ಷನ್ ಒಂದು ಕಡೆ ಆಗುತ್ತೆ, ಟೆಸ್ಟ್ ಇನ್ನೊಂದು ಕಡೆ ಆಗುತ್ತೆ. ನ್ಯೂಸ್ ಮುಂದುವರಿಸ್ತೀವಿ.